ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ, ಆದರ್ಶ ವಿದ್ಯಾಲಯ ಮತ್ತು ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಉಪಯುಕ್ತವಾಗಬಹುದಾದ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಓಕೆ, ಇಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ ನೋಡ್ಬೋದು. ವೈಜ್ಞಾನಿಕ ಈ ಪದದಲ್ಲಿರುವ ಸಂಯುಕ್ತಾಕ್ಷರ. ಇಲ್ಲಿ ನೋಡ್ಬೋದು 4 ಅಕ್ಷರಗಳನ್ನು ಕೊಡಲಾಗಿರುತ್ತದೆ. ಇಲ್ಲಿ ಸಂಯುಕ್ತಾಕ್ಷರ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒತ್ತಕ್ಷರ ಅಂತಲೂ ಕೂಡ ಅದಕ್ಕೆ ಕರೀತಾರೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇವುಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳ ಗುಂಪು. ಇಲ್ಲಿ ನೋಡ್ಬೋದು ಅಲ್ಪ ಪ್ರಾಣ, ಮಹಾಪ್ರಾಣ ಅನ್ನುವಂಥದ್ದು ವ್ಯಂಜನಗಳಲ್ಲಿ ಇರ್ತದೆ. ಹಾಗಾಗಿ ನೋಡ್ತಾ ಹೋದಾಗ ಇಲ್ಲಿ ಸ್ವರಗಳಿದಾವು. ಇಲ್ಲಿ ಏನು ಅಲ್ಪ ಪ್ರಾಣಗಳು, ಇಲ್ಲಿ ಮಹಾಪ್ರಾಣಗಳದ ನೋಡ್ತಾ ಹೋಗ್ಬೋದು. ಇದು ಬಿ ಆಪ್ಷನ್ ಆಗುತ್ತದೆ. ಭಾಷೆ ಈ ಪದದ ಸಮಾನಾರ್ಥಕ ಪದ. ವಚನ, ಕನ್ನಡ, ನಡವಳಿಕೆ, ಇಂಗ್ಲಿಷ್ ಅಂತ ಇದೆ. ಈ ಭಾಷೆ ಅಂದರೆ ಇಲ್ಲಿ ವಚನ ಅಂತ ಕೂಡ ನಾವು ಹೇಳ್ತೀವಿ. ಮಾತೃಶ್ರೀ ಈ ಸಂಬೋಧನೆಯನ್ನು ಬಳಸುವುದು ಚಿಕ್ಕಮ್ಮನಿಗೆ, ದೊಡ್ಡಮ್ಮನಿಗೆ, ತಾಯಿಗೆ, ತಂಗಿಗೆ ಅಂತಿದೆ. ಇಲ್ಲಿ ಮಾತೃಶ್ರೀ ತಾಯಿಗೆ ಬಳಸಲಾಗುತ್ತದೆ. ನದಿ ಎಂಬ ಪದವು ಇದಕ್ಕೆ ಉದಾಹರಣೆಯಾಗಿದೆ. ಅಂಕಿತನಾಮ, ಅನ್ವರ್ಥನಾಮ, ರೂಢನಾಮ, ಗುಣವಾಚಕ. ನದಿ ಎನ್ನುವಂಥದ್ದು ಅದೊಂದು ರೂಢನಾಮ ಆಗಿದೆ. ಇವುಗಳಲ್ಲಿ ಸರಿಯಾದ ಅರ್ಥ ನೀಡುವ ವಾಕ್ಯ. ಇಲ್ಲಿ 4 ವಾಕ್ಯಗಳನ್ನ ನೋಡ್ತಾ ಹೋಗ್ಬೋದು. ಮಗು ಆಟ ಆಡಬೇಕೆಂದು ಹಠ ಮಾಡುತ್ತಿದೆ. ಮಗು ಆಟ ಆಡಬೇಕೆಂದು ಹಠ ಮಾಡುತ್ತಿದೆ. ಇಲ್ಲಿ 2 ವಾಕ್ಯಗಳನ್ನ ನೋಡ್ತಾ ಹೋಗ್ಬೋದು. ಆದರೆ ಸರಿಯಾದ ಆನ್ಸರು ಮಗು ಆಟ ಆಡಬೇಕೆಂದು ಹಠ ಮಾಡುತ್ತಿದೆ. ಡಿ ಆಪ್ಷನ್ ಆಗುತ್ತದೆ. ಸುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನ್ಯಾರು? ಇಲ್ಲಿ ಎಳನೀರು, ಹಲಸಿನ ಹಣ್ಣು, ತೆಂಗಿನಕಾಯಿ, ಅವರೆಕಾಯಿ ಅಂತಿದೆ. ಇಲ್ಲಿ ತೆಂಗಿನಕಾಯಿ ಆಪ್ಷನ್ ಆಗುತ್ತದೆ. ಅನುಷಾಳ ಬಳಿ ಹಳದಿಯಾದ ಮಾವಿನ ಹಣ್ಣು ಇದೆ. ಈ ವಾಕ್ಯದಲ್ಲಿನ ಗುಣವಿಶೇಷಣ ಮಾವಿನ ಹಣ್ಣು, ಬಳಿ, ಅನುಷ, ಹಳದಿ ಅಂತ ಇದೆ. ಇಲ್ಲಿ ಹಳದಿ ಅಂತ ಇದೆಯಲ್ಲ, ಸೊ ಇದು ಏನು ಅಂದರೆ ಗುಣವಿಶೇಷಣ ಆಗಿದೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ವಿಮಲಾಳು ಆಟವನ್ನು ಆಡುತ್ತಿದ್ದಾಳೆ. ಇಲ್ಲಿ ಅಡಿಗೆರೇಳದ ಪದವು ಇದಕ್ಕೆ ಉದಾಹರಣೆಯಾಗಿದೆ. ಕ್ರಿಯಾಪದ, ಕರ್ಮಪದ, ವಿಭಕ್ತಿ ಪ್ರತ್ಯಯ, ನಾಮಪದ. ಇದು ನಾಮಪದ ಆಗಿದೆ. ಭಾರತೀಯನ್ನು ಇದು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ. ಸಪ್ತಮಿ, ದ್ವಿತೀಯ, ಪ್ರಥಮ, ತೃತೀಯ ಅಂತ ಇದೆ. ಇಲ್ಲಿ ಎನ್ನು ಅಂತ ಏನು ಪದ ಬರುತ್ತೆ, ಹಣ್ಣು, ಪ್ರಥಮವು, ದ್ವಿತೀಯ ಹಣ್ಣು. ಸೊ ಇಲ್ಲಿ ದ್ವಿತೀಯ ವಿಭಕ್ತಿಗೆ ಉದಾಹರಣೆಯಾಗಿದೆ. ನಾಮ ಪ್ರಕೃತಿಗೆ ಉದಾಹರಣೆ ಶಾಲೆ, ಇಂದ, ಹೊರಗೆ, ಹಣ್ಣು ಅಂತಿದೆ. ಇಲ್ಲಿ ಏನು ನಾಮಪದಗಳು ಬರ್ತಾವಲ್ಲ, ಇವು ನಾಮ ಪ್ರಕೃತಿ ಅಂತ ಅರ್ಥ. ಸೊ ಇಲ್ಲಿ ಶಾಲೆ. ವಾ ಇದೆಂತಹ ಸೋಜಿಗ. ಈ ವಾಕ್ಯದಲ್ಲಿರಬೇಕಾದ ಲೇಖನ ಚಿಹ್ನೆ. ಇಲ್ಲಿ ನೋಡ್ಬೋದು, ಇದು ಪೂರ್ಣ ವಿರಾಮ ಇದೆ, ಇದು ಅರ್ಧ ವಿರಾಮ ಇದೆ. ನೋಡ್ತಾ ಹೋದಾಗ ಇಲ್ಲಿದೆ ನೋಡಿ, ಭಾವಸೂಚಕ ಚಿಹ್ನೆ ಬರಬೇಕಾಗುತ್ತದೆ. ಇಲ್ಲಿ ರಾಮು, ಸೋಮು, ಗೀತಾ ಸೇರಿ ಹಣ್ಣನ್ನು ತಿಂದರು. ಈ ವಾಕ್ಯದಲ್ಲಿರುವ ನಪುಂಸಕ ಲಿಂಗ ಪದ. ಇಲ್ಲಿ ಪುರುಷ ಅಥವಾ ಸ್ತ್ರೀವಾಚಕ ಪದಗಳನ್ನು ಬಿಟ್ಟು ಇಲ್ಲಿ ಯಾವುದೇ ಪ್ರಾಣಿ, ಪಕ್ಷಿ ಆಗಿರ್ಬೋದು, ವಸ್ತುಗಳು ಇವೆಲ್ಲವೂ ಕೂಡ ನಪುಂಸಕ ಲಿಂಗದಲ್ಲಿ ಬರ್ತವೆ. ಹಾಗಾಗಿ ಇಲ್ಲಿ ಹಣ್ಣು ಎನ್ನುವಂಥದ್ದು ಆನ್ಸರ್ ಆಗುತ್ತದೆ. ಶಾಲಿನಿ ನಟಿಯಾಗುವಳು. ಈ ವಾಕ್ಯದ ಕಾಲ ಯಾವುದು ಅಂತ ಕೇಳಿದರೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ನಿರಂತರ ಭೂತಕಾಲ ಅಂತ ಆಪ್ಷನ್ಸ್ಗಳನ್ನು ಕೊಡಲಾಗಿರುತ್ತೆ. ಇಲ್ಲಿ ಆಗುವಳು ಎನ್ನುವಂಥ ಒಂದು ಪದ ಬಂದಿರುವುದರಿಂದ ಇದು ಭವಿಷ್ಯತ್ ಕಾಲ ಆಗಿದೆ. ತಪಾಸಣೆ ಪದದ ಅರ್ಥ ಪರಿಶೀಲನೆ, ತಪ್ಪು, ಒಪ್ಪಿಕೊಳ್ಳು, ಆಣೆ ಮಾಡು, ಉತ್ತೀರ್ಣನಾಗುವಂತಿದೆ. ತಪಾಸಣೆ ಅಂದರೆ ಇಲ್ಲಿ ಪರಿಶೀಲನೆ ಅಂತ ಅರ್ಥ ಆಗುತ್ತದೆ. ಕಿತ್ತೂರು ರಾಣಿ ಚೆನ್ನಮ್ಮನನ್ನು ನಾವು ಮೆಚ್ಚಲು ಕಾರಣ ಆಂಗ್ಲರನ್ನು ಅವಳು ಸೋಲಿಸಿದ್ದು, ಆಂಗ್ಲರೆದುರು ಅವಳು ಸೋತಿದ್ದು, ಆಂಗ್ಲರ ಜೊತೆ ಯುದ್ಧ ಮಾಡದಿದ್ದದ್ದು, ಆಂಗ್ಲರೆದುರು ಪಲಾಯನ ಮಾಡಿದ್ದು ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಆಂಗ್ಲರನ್ನು ಅವಳು ಸೋಲಿಸಿದ್ದು. ಇನ್ನು ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆ ನೋಡೋಣ. ವಿಲ್ ಬ್ಯಾಕ್ ಹಿ ಇನ್ ಬಿ ಟೈಮ್ ಅಂತ ಇದೆ. ದ ಮೀನಿಂಗ್ಫುಲ್ ಸೆಂಟೆನ್ಸ್ ಆಫ್ಟರ್ ರೀಅರೇಂಜ್ ದ ವರ್ಡ್ಸ್ ಈಸ್ ಅಂತಿದೆ. ಇಲ್ಲಿ ನೋಡ್ತಾ ಹೋಗ್ಬೇಕು. ಮೊದಲಿಗೆ ನಾವು ಇಲ್ಲಿ ನೌನ್ ಅನ್ನು ಬಳಸಬೇಕಾಗುತ್ತದೆ ಅಥವಾ ನಾಮಪದ ಅಥವಾ ಪ್ರನೌನ್ ಅನ್ನ. ಇಲ್ಲಿ ನೋಡ್ಬೋದು, ಫಸ್ಟಿಗೆ ಹಿ ಬರುತ್ತದೆ. ಹಿ ಆದಮೇಲೆ ಹೆಲ್ಪಿಂಗ್ ವರ್ಬ್ ವಿಲ್ ಮತ್ತು ಬಿ ಬರುತ್ತದೆ. ಹಿ ವಿಲ್ ಬಿ ಇನ್ ಟೈಮ್. ಸೊ ಇಲ್ಲಿ ನೋಡ್ತಾ ಹೋಗಿ, ಹಿ ವಿಲ್ ಬ್ಯಾಕ್ ಬಿ ಇನ್ ಟೈಮ್ ಅಂತಿದೆ. ಹಿ ವಿಲ್ ಬಿ ಬ್ಯಾಕ್ ಇನ್ ಟೈಮ್ ಅಂತಿದೆ. ಹಿ ವಿಲ್ ಟೈಮ್ ಬಿ ಇನ್ ಬ್ಯಾಕ್ ಅಂತ ಇದೆ. ಇಲ್ಲಿ ನೋಡ್ಬೋದು, ಸಿ ಆಪ್ಷನ್ ಆಗುತ್ತದೆ. ಹಿ ವಿಲ್ ಬಿ ಬ್ಯಾಕ್ ಇನ್ ಟೈಮ್ ಆಗುತ್ತದೆ. ಸೋ ಮೆನಿ ಜೆಂಟಲ್ ಫ್ರೆಂಡ್ಸ್ ಆರ್ ನಿಯರ್. ದ ವರ್ಡ್ ದ್ಯಾಟ್ ರೈಮ್ಸ್ ವಿತ್ ನಿಯರ್. ನಿಯರ್ ಎನ್ನುವಂತಹ ಪದದ ರೈಮಿಂಗ್ ವರ್ಡ್. ಇಲ್ಲಿ ನೋಡ್ಬೋದು ಬೇರ್, ವೇರ್, ಡಿಯರ್, ಶೋವರ್ ಅಂತ ಇದೆ. ಇಲ್ಲಿ ನೋಡ್ಬೋದು ಡಿಯರ್ ಆಗುತ್ತದೆ. ಸೊ ಇಲ್ಲಿ ಸಿ ಆಪ್ಷನ್. ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಈಸ್. ಈಸಂಟ್, ಈಸಂಟ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಈಸಂಟ್, ಡಿ ಆಪ್ಷನ್. He told all religions preach the same truth. He came back to India. ಸ್ವಾಮಿ ವಿವೇಕಾನಂದ went to Chicago. He made a speech ಅಂತಿದೆ. ಹಾಗಾದ್ರೆ ಮೊದಲು ಯಾವ್ದು ಬರುತ್ತೆ ಅಂತ ನೋಡ್ತಾ ಹೋದರೆ ಸ್ವಾಮಿ ವಿವೇಕಾನಂದ ವೆಂಟ್ ಟು ಚಿಕಾಗೋ. ಸೊ ಫಸ್ಟ್ ಮೂರನೇದು ಬರುತ್ತೆ.
ಹಿ ಮೇಡ್ ಎ ಸ್ಪೀಚ್, ಅದು ಆದಮೇಲೆ ನಾಲ್ಕನೇದು ಬರುತ್ತೆ. ಹಿ ಟೋಲ್ಡ್ ಆಲ್ ರಿಲಿಜನ್ಸ್ ಪ್ರೀಚ್ ದ ಸೇಮ್ ಟ್ರೂತ್ ಅಂತಿದೆ, ಅದು ಬರುತ್ತೆ. ನೆಕ್ಸ್ಟು ಎರಡನೇದು 3, 4, 1, 2. ಸೊ ನೋಡ್ಬೋದು ಇಲ್ಲಿದೆ ಅಲ್ಲ, 3, 4, 1, 2 ಬಿ ಆಪ್ಷನ್ ಆಗುತ್ತದೆ. ಪ್ರೇಮ್ ರೋಟ್ ಎ ಲೆಟರ್ ಟು ದ ಅಥಾರಿಟಿ. ದ ಪ್ಲೂರಲ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್. ಅಥಾರಿಟಿ ಎನ್ನುವಂತಹ ಪದದ ಬಹುವಚನ ರೂಪ. ಇಲ್ಲಿ ವಾಯ್ ಹೋಗಿ IES ಬರ್ತದೆ ಕಡೆಗೆ, ಯಾಕಂದರೆ ಇಲ್ಲಿ ವಾಯ್ ಬಂದಾಗ ಅದನ್ನು ತೆಗೆದು ಬಹುವಚನದಲ್ಲಿ IS ಹಚ್ಚಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ IS ಇದೆ, ಇಲ್ಲಿಯೂ ಕೂಡ IS ಇದೆ, ಆದರೆ ಇಲ್ಲಿಲ್ಲ. ಸೊ AB ಆಗುವುದರ ಇಲ್ಲಿ ನೋಡ್ಬೋದು AUTHO ಅಂತ ಇದೆ. ಅದಾದಮೇಲೆ RIT ನೋಡ್ಬೋದು, ಇಲ್ಲಿ TIES ಇದೆ. ಇಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟಂತಹ ಸ್ಪೆಲ್ಲಿಂಗಲ್ಲಿ ಇಲ್ಲಿ IES ಮಾತ್ರ ಬರ್ತದೆ. ನೋಡ್ಬೋದು AUTHOR ಆದಮೇಲೆ ಇಲ್ಲಿ I ಆದಮೇಲೆ T ಬರುತ್ತೆ, T ಆದಮೇಲೆ IES ಬರ್ತದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ದ ಶಾರ್ಟ್ ಫಾರ್ಮ್ ಆಫ್ ದೇ ಹ್ಯಾವ್ ಈಸ್. ಇದರ ಶಾರ್ಟ್ ಫಾರ್ಮ್ ಯಾವುದಾಗುತ್ತೆ? ದೇವ್ ಅಂತ ಇದೆ. ಇಲ್ಲಿ ಆನ್ಸರು ಎ ಆಪ್ಷನ್ ಆಗುತ್ತದೆ. ಆನ್ January 26th ವಿ ದ ರಿಪಬ್ಲಿಕ್ ಡೇ. ಇಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ಸೆಲೆಬ್ರೇಟ್ ಅಂತ ಇದೆ. ಇಲ್ಲಿ ನೋಡ್ಬೋದು ಆನ್ಸರ್ ಯಾವುದಾಗುತ್ತೆ? ಡಿ ಆಪ್ಷನ್ ಆಗುತ್ತದೆ. ವಾಟ್ ಈಸ್ ದ ಮೂಡ್ ಆಫ್ ದ ಸ್ಪೀಕರ್? ವಿ ಹ್ಯಾವ್ ಬಿನ್ ಇನ್ ದ ಫಾರೆಸ್ಟ್ ಫಾರ್ ಎ ಸಚ್ ಎ ಲಾಂಗ್ ಟೈಮ್, ವೈ ಡೋಂಟ್ ವಿ ರೆಸ್ಟ್ ಫಾರ್ ಎ ವೈಲ್. ಇಲ್ಲಿ ಅವರು ಕಾಡಿಗೆ ಬಹಳ ದಿನಗಳ ನಂತರ ಹೋಗಿದ್ದಾರೆ, ನಾವು ಯಾಕೆ ಇಲ್ಲಿ ರೆಸ್ಟ್ ತೊಗೋಬಾರ್ದು ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ಇದು ಏನಾಗುತ್ತೆ ಆನ್ಸರ್ ನೋಡ್ತಾ ಹೋದಾಗ ಟಯರ್ಡ್, ಬೋರ್ಡ್, ಸ್ಯಾಡ್, ಹ್ಯಾಪಿ ಅಂತಿದೆ. ಅವರು ಟಯರ್ಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ದ ಅಪೋಸಿಟ್ ಆಫ್ ದ ವರ್ಡ್ ಫಸ್ಟ್ ಈಸ್ ಸೆಕೆಂಡ್, ಎಂಡ್, ಲಾಸ್ಟ್ ಬಟ್ ಒನ್ ಅಂತಿದೆ. ಫಸ್ಟ್, ಲಾಸ್ಟ್. ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದಿಸ್ ಗ್ರೂಪ್ ಆಫ್ ವರ್ಡ್ಸ್. ಹ್ಯಾಪಿ, ಸ್ಯಾಡ್, ಜಾಯ್, ಮೆರ್ರಿ ಅಂತಿದೆ. ಇಲ್ಲಿ ಹ್ಯಾಪಿ, ಜಾಯ್, ಮೆರ್ರಿ ಎಲ್ಲವೂ ಒಂದೇ ಅರ್ಥ ಕೊಡುತ್ತವೆ, ಇಲ್ಲಿ ಸ್ಯಾಡ್ ಆಗುತ್ತದೆ. ಕೇಶವ್ ರಿಸೀವ್ಡ್ ಎ ಲೆಟರ್ ಹಿಸ್ ಫಾದರ್ ಅಂತಿದೆ. ಆಟ್, ಫಾರ್, ಟು, ಫ್ರಾಮ್ ಅಂತಿದೆ. ಫ್ರಾಮ್. ಕೇಶವ್ ರಿಸೀವ್ಡ್ ಎ ಲೆಟರ್ ಫ್ರಾಮ್ ಹಿಸ್ ಫಾದರ್. ದ ಸಿಂಪಲ್ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್ ಬೈ ಈಸ್ ಟು ಬೈ, ಬೈಡ್, ಬಾಟ್ ಅಂತಿದೆ. ಇಲ್ಲಿ ಬಾಟ್ ಆಗುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ದ ಮ್ಯಾನ್ ಹೂ ವಾಂಟ್ಸ್ ಎ ಗಾರ್ಡನ್ ಫೇರ್ ಮಸ್ಟ್ ಬೆಂಡ್ ಹಿಸ್ ಬ್ಯಾಕ್ ಆ್ಯಂಡ್ ಡಿಗ್. ದ ಮೀನಿಂಗ್ ಫುಲ್ ಆಫ್ ಅಬೌವ್ ಲೈನ್ಸ್ ಈಸ್ ವರ್ಕ್ ಹಾರ್ಡ್, ಕೀಪ್ ಬೆಂಡಿಂಗ್, ಕೀಪ್ ಡಿಗ್ಗಿಂಗ್, ಮಸ್ಟ್ ಶೋ ಹಿಸ್ ಬ್ಯಾಕ್ ಅಂತಿದೆ. ಇಲ್ಲಿ ವರ್ಕ್ ಹಾರ್ಡ್ ಅಂತ ಆಗುತ್ತದೆ. ಇಲ್ಲಿ ಕ್ರೀಮ್, ಕ್ರೀಪರ್, ಚೆಸ್ಟ್, ಚೇರ್ ಅಂತ ಇದೆ. ಅರೇಂಜ್ ದ ವರ್ಡ್ಸ್ ಹ್ಯಾಸ್ ಯು ಫೈಂಡ್ ದೆಮ್ ಇನ್ ದ ಡಿಕ್ಷನರಿ. ಇಲ್ಲಿ ನೋಡ್ತಾ ಹೋಗಿ ಮೊದಲಿಗೆ ಇಲ್ಲಿ CHE ಇದೆ, ಇಲ್ಲಿ CHA ಇದೆ, ಇಲ್ಲಿ CR ಇದೆ. ಫಸ್ಟು CHA ಅದು ಬರ್ತದೆ, ಅದು ಆದಮೇಲೆ ನೋಡ್ಬೋದು CH ಆಗುತ್ತೆ. ನೆಕ್ಸ್ಟು ಮೂರನೇದು, ಅದು ಆದಮೇಲೆ CRE ಇದೆ, ಇಲ್ಲಿ CREE ಇದೆ. ಸೊ ಇಲ್ಲಿ ಮೊದಲು ಬರುವಂಥದ್ದು ಇಲ್ಲಿ ಒಂದನೇದು, ಅದು ಆದಮೇಲೆ ಎರಡನೇದು. 4, 3, 1, 2 ಇಲ್ಲಿ ನೋಡ್ತಾ ಹೋಗ್ಬೋದು. ಎ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ? ಕೇಮ್ ಔಟ್ ಆಫ್ ಹರ್ ಟೇಲ್ ಅಂತ ಇದೆ. ದ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದ ಅಬೋವ್ ಪಿಕ್ಚರ್ ಇಸ್ ಲೈನ್ ಇಸ್ ಬಾಲ್ ಆಫ್ ಸ್ನೋ ಔಟ್ ಆಫ್ ಹರ್ ಮೌತ್, ಬಾಲ್ಸ್ ಆಫ್ ಫೈರ್ ಕೇಮ್ ಔಟ್ ಆಫ್ ಹರ್ ಐಸ್. ನೆಕ್ಸ್ಟು ಬಾಲ್ಸ್ ಆಫ್ ಫೈರ್ ಕೇಮ್ ಔಟ್ ಆಫ್ ಹರ್ ಟೇಲ್, ಮಸ್ಟ್ ಶೋ ಬಾಲ್ಸ್ ಅಂತಿದೆ. ಇಲ್ಲಿ ಬಾಲ್ಸ್ ಆಫ್ ಫೈರ್ ಕೇಮ್ ಔಟ್ ಆಫ್ ಹರ್ ಟೇಲ್ ಆಗುತ್ತದೆ. ನೆಕ್ಸ್ಟು ಸಾಲ್ವ್ ದ ರಿಡಲ್. I am round like a ball and also like a half-cut cake. I cannot shine on my own and you see me only with the stars. I am the ಇಲ್ಲಿ earth, water, sun. ನೆಕ್ಸ್ಟು ಮೂನ್ ಅಂತ ಕೊಟ್ಟಿದ್ದಾರೆ. I am round like a ball ಅಂತ ಹೇಳಿದ್ದಾರೆ. ಆಲ್ಸೋ ಲೈಕ್ ಎ ಹಾಫ್ ಕಟ್ ಆಫ್ ಕೇಕ್ ಅಂತ ಕೂಡ ಹೇಳಿದ್ದಾರೆ. I cannot shine on my own and you see me only with the stars ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೂನ್ ಆಗುತ್ತದೆ.